ನಿಮ್ ಮನೆಯಲ್ಲೂ ಈ ರೀತಿಯ ಒಂದು ದೊಡ್ಡ ಪಪ್ಪಾಯ ಇದೆಯಾ? ನೋಡುವಾಗ ಏನಾದ್ರೂ ಒಂದು ವೆರೈಟಿ ಮಾಡೋಣ ಅಂತ ಅನ್ಸಿತು. ನಿಮ್ಗೂ ಕೂಡ ಆ ರೀತಿ ಅನ್ಸುತ್ತದಾ? ಹಾಗಿದ್ರೆ ಬನ್ನಿ ವೆರೈಟಿಯಾಗಿ ಒಂದು ರೆಸಿಪಿ ಮಾಡೋಣ. ಮೊದ್ಲು ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ನಂಗೆ ಎಲ್ಲ ಬೇಡ, ಇದರ ಕಾಲ್ ಭಾಗ ಸಾಕು. ನೋಡಿ, ಅರ್ಧ ಕಟ್ ಮಾಡ್ಬಿಟ್ಟು ಈ ಒಂದು ಪೀಸ್ ಸಾಕು. ಇದ್ರ ಸಿಪ್ಪೆಲ್ಲ ತಗೊಂಡ್ಬಿಟ್ಟು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಪೀಸ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ 1/4 ಕಪ್ ರವೆಯನ್ನು ಸೇರಿಸ್ಕೊಳ್ಳಿ. 1/4 ಕಪ್ ರವೆನ ಮೊದಲು ಫ್ರೈ ಮಾಡಬೇಕು. ಅದು ಸ್ವಲ್ಪ ಒಂದು 1/4 ಭಾಗದಷ್ಟು ಫ್ರೈ ಆದ್ಮೇಲೆ 1/4 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಯಾಕಂದ್ರೆ ರವೆಗೆ ಸ್ವಲ್ಪ ಟೈಮ್ ಬೇಕಲ್ವಾ ಫ್ರೈ ಆಗೋದಿಕ್ಕೆ, ರೋಸ್ಟ್ ಆಗೋದಿಕ್ಕೆ. ಆಮೇಲೆ ಇದು ಕೂಡ ಸ್ವಲ್ಪ ಫ್ರೈ ಆದ್ಮೇಲೆ 1/4 ಕಪ್ ತೆಂಗಿನ ತುರಿ ಕೂಡ ಹಾಕ್ಕೊಳ್ಳಿ. ಇನ್ನು 3 ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ರೋಸ್ಟ್ ಮಾಡಿ ರೆಡಿ ಆಯ್ತಲ್ವಾ, ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದೇ ಕಡಾಯಿಗೆ ಒಳ್ಳೆ ಪ್ಯೂರಿ ಇದೆಯಲ್ವಾ, ಪಪ್ಪಾಯದ ಪ್ಯೂರಿ, ಒಳ್ಳೆ ಸೌಂಡ್ ಬರ್ತಾ ಇದೆ, ಕಡಾಯಿ ಬಿಸಿ ಬಿಸಿ ಇದೆ ನೋಡಿ. ಇನ್ನು ಇದನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಗುಳುಗುಳು ಅಂತ ಕುದಿ ಬರಬೇಕು. ಬಂತಲ್ವಾ, ಅದಕ್ಕೆ ನಾವು ಆವಾಗ ರೋಸ್ಟ್ ಮಾಡಿಟ್ಟಿರುವಂತಹ ಕಡಲೆ ಹಿಟ್ಟು, ರವೆ, ತೆಂಗಿನ ತುರಿ ಎಲ್ಲ ಇತ್ತಲ್ವಾ, ಅದನ್ನ ಹಾಕೊಂಡ್ಬಿಟ್ಟು ಈ ಪ್ಯೂರಿಯಲ್ಲಿ ಇದು ಬೇಯಬೇಕು. ಚೆನ್ನಾಗಿ ಬೇಯಲಿ. ಬೇಯ್ತಲ್ವಾ ಇವಾಗ ನೋಡಿ, ಕರೆಕ್ಟ್ ಆಗಿ ಬೆಂದು ಸಿಕ್ಕಿದೆ. ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಬೇಕು. ಬೆಲ್ಲ, ಹುಡಿ ಮಾಡಿದ ಬೆಲ್ಲ ಹಾಕ್ಬೇಕು. ನಾನಿಲ್ಲಿ ನಿಮಗೊಂದು ಅರ್ಧ ಕಪ್ಪಿನಿಂದ 1 ಕಪ್ಪಿನ ತನಕ ಹಾಕ್ಬೋದು. ಯಾಕಂದ್ರೆ ಅದು ಪಪ್ಪಾಯದ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಬೇಕು, ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ. ಇನ್ನು ತುಪ್ಪ, ಮೊದಲೊಂದು 2 ಟೀ ಸ್ಪೂನ್ ತುಪ್ಪ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅವಾಗೆಲ್ಲ ಎಳ್ಕೊಳ್ಳುತ್ತೆ ಅಲ್ವಾ. ಪುನಃ 1 ಟೀ ಸ್ಪೂನ್ ತುಪ್ಪ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ಆ ಥರ ಎಲ್ಲ ಎಳಿತದಲ್ವಾ. ಹೀಗೆ ಹಾಕಿ 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 ನಾನು 3 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೋಡಿ, ರೆಡಿ ಆಯ್ತು. ಈ ರೀತಿ ತಳ ಬಿಟ್ಟು ಬರ್ಬೇಕು, ಉಂಡೆ ಉಂಡೆ ಬರ್ಬೇಕು. ನೋಡಿ ಆಯ್ತು. ಇನ್ನು ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳಿ. ಅದಕ್ಕೆ ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸೆಟ್ ಮಾಡಿ ಇಟ್ಟಿದ್ದೆ ನಾನು. ನೆಕ್ಸ್ಟ್ ನೋಡಿ, ಈ ರೀತಿ ಸೆಟ್ ಮಾಡಿಬಿಟ್ಟು ಇದಿನ್ನು ಫುಲ್ ಆಗಿ ಆರ್ಬೇಕು. ಆರಿದ್ಮೇಲೆ ಮಾತ್ರ ಕಟ್ ಮಾಡಬೇಕು. ನೋಡಿ, ಇವಾಗ ಫುಲ್ ಆಗಿ ಆರಿದೆ ಅಲ್ವಾ. ನೋಡಿ, ಕಲರ್ ನೋಡೋ ಗೊತ್ತಾಗುತ್ತೆ ಅಲ್ವಾ. ಆಯ್ತು, ಸೂಪರ್ ಆಗಿರುವಂತ ಒಂದು ಬರ್ಫಿ, ಪಪ್ಪಾಯ ಬರ್ಫಿ ರೆಡಿ ಆಯ್ತು ನೋಡಿ. ಇನ್ನು ಇದನ್ನ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕಿದ್ರೂ ಕಟ್ ಮಾಡಬಹುದು. ಸೂಪರ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡೋದಿಕ್ಕಾಗುತ್ತೆ ಅಂತ. ಒಳ್ಳೆ ಪೀಸ್ ಮಾಡ್ಕೊಳ್ಳಿ, ಯಾವ ಶೇಪ್ ಅಲ್ಲಿ ಬೇಕಿದ್ರೂ ಮಾಡಬಹುದು. ನೋಡಿ ಯಾವ ರೀತಿ ಇದೆ ಅಂತ. ಸಖತ್ತಾಗಿದೆ ಅಲ್ವಾ, ನಿಮ್ಗೆ ಇಷ್ಟ ಆಯ್ತಾ ಅಲ್ವಾ? ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿ ಆಯ್ತಾ, ಹೇಗಾಗಿದೆ ಅಂತ ಕೂಡ ತಿಳಿಸ್ಬೇಕು. ಆಮೇಲೆ ಈ ಪೇಜ್ ಫಾಲೋ ಮಾಡಿ ಇಟ್ಕೊಳ್ಳಿ, ಇನ್ನು ಕೂಡ ಬರುತ್ತೆ ವೆರೈಟಿ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ. ಓಕೆ, ಥ್ಯಾಂಕ್ ಯು.